ಕ್ವಶನ್ ನಂಬರ್ 21. ಬಂದನು ಬಂದ, ತಂದನು ತಂದ, ಅವನು ಅವ, ಅವಳು ಅವಳು. ಇವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಉದಾಹರಣೆ? ಆಯ್ಕೆ 1 ತತ್ಸಮ ತದ್ಭವ ಸರಿಯಾದ ಉತ್ತರ. ಆಯ್ಕೆ 4 ಅಂತ್ಯಾಕ್ಷರ ಲೋಪ. ಕ್ವಶನ್ ನಂಬರ್ 22. ವಿಗಡ ವಿಕ್ರಮರಾಯ ಕೃತಿಯ ಸಾಹಿತ್ಯ ಪ್ರಕಾರ. ಆಯ್ಕೆ 1 ಕಾದಂಬರಿ, ಆಯ್ಕೆ 2 ಕವನ ಸಂಕಲನ, ಆಯ್ಕೆ 3 ನಾಟಕ, ಆಯ್ಕೆ 4 ಮಹಾಕಾವ್ಯ. ಸರಿಯಾದ ಉತ್ತರ ಆಯ್ಕೆ 3 ನಾಟಕ. ಪ್ರಶ್ನೆ ನಂಬರ್ 23. ತದ್ದಿತ್ತಾಂತ ಭಾವನಾಮಕ್ಕೆ ಉದಾಹರಣೆ. ಆಯ್ಕೆ 1 ಮೋಸಗಾರ, ಆಯ್ಕೆ 2 ಸರಸರ, ಆಯ್ಕೆ 3 ಗೌಡಿಕೆ, ಆಯ್ಕೆ 4 ಸಾಲಗಾರ. ಸರಿಯಾದ ಉತ್ತರ ಆಯ್ಕೆ 3 ಗೌಡಿಕೆ. ಪ್ರಶ್ನೆ ನಂಬರ್ 24. ಜನ್ನನ ಯಶೋಧರ ಚರಿತೆ ಕಾವ್ಯದ ಛಂದಸ್ಸು. ಆಯ್ಕೆ 1 ಷಟ್ಪದಿ, ಆಯ್ಕೆ 2 ಸಾಂಗತ್ಯ, ಆಯ್ಕೆ 3 ಕಂದಪದ್ಯ, ಆಯ್ಕೆ 4 ತ್ರಿಪದಿ. ಸರಿಯಾದ ಉತ್ತರ ಆಯ್ಕೆ 3 ಕಂದಪದ್ಯ. ಪ್ರಶ್ನೆ ನಂಬರ್ 25. ತಂಡುಲ ಪದದ ಅರ್ಥ. ಆಯ್ಕೆ 1 ತರಕಾರಿ, ಆಯ್ಕೆ 2 ಊಟ, ಆಯ್ಕೆ 3 ಅಡಿಗೆ, ಆಯ್ಕೆ 4 ಅಕ್ಕಿ. ಸರಿಯಾದ ಉತ್ತರ ಆಯ್ಕೆ 4 ಅಕ್ಕಿ. ಪ್ರಶ್ನೆ ನಂಬರ್ 26. ಬಲ್ಲಿದ ಪದಕ್ಕೆ ವಿರುದ್ಧ ಪದ. ಆಯ್ಕೆ 1 ಶ್ರೀಮಂತ, ಆಯ್ಕೆ 2 ತೋಡಿಗೆ, ಆಯ್ಕೆ 3 ತಿಳಿದವ, ಆಯ್ಕೆ 4 ಬಡವ. ಸರಿಯಾದ ಉತ್ತರ ಆಯ್ಕೆ 4 ಬಡವ. ಪ್ರಶ್ನೆ ನಂಬರ್ 27. ಸುರಿಗೆ ಪದದ ಅರ್ಥ. ಆಯ್ಕೆ 1 ಮನೆ, ಆಯ್ಕೆ 2 ಕುದುರೆ, ಆಯ್ಕೆ 3 ಹೂ, ಆಯ್ಕೆ 4 ಕತ್ತಿ. ಸರಿಯಾದ ಉತ್ತರ ಆಯ್ಕೆ 2 ಕುದುರೆ. ಪ್ರಶ್ನೆ ನಂಬರ್ 28. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯೋ ಬೀಸುತ್ತಿದೆ. ಈ ಮೇಲಿನ ಕವನವನ್ನು ರಚಿಸಿದವರು. ಆಯ್ಕೆ 1 ಕುವೆಂಪು, ಆಯ್ಕೆ 2 ದ.ರಾ ಬೇಂದ್ರೆ, ಆಯ್ಕೆ 3 ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ, ಆಯ್ಕೆ 4 ಜಿ.ಎಸ್. ಶಿವರುದ್ರಪ್ಪ. ಸರಿಯಾದ ಉತ್ತರ ಆಯ್ಕೆ 2 ದ.ರಾ ಬೇಂದ್ರೆ. ಪ್ರಶ್ನೆ ನಂಬರ್ 29. ಪ್ರಕೃತಿ ಭಾವ ಎಂದರೆ. ಆಯ್ಕೆ 1 ಸ್ವಭಾವ ತಿಳಿಸುವಿಕೆ, ಆಯ್ಕೆ 2 ಸಂಧಿ ಕಾರ್ಯ ನಡೆಯದ ಪದ, ಆಯ್ಕೆ 3 ನಿಸರ್ಗವಾಚಿ ಪದ, ಆಯ್ಕೆ 4 ಗುಣವಿಶೇಷಣ. ಸರಿಯಾದ ಉತ್ತರ ಆಯ್ಕೆ 2 ಸಂಧಿ ಕಾರ್ಯ ನಡೆಯದ ಪದ. ಪ್ರಶ್ನೆ ನಂಬರ್ 30. ಅಡಸಲ ಬಡಸಲ ಡ್ಯಾಶ್ ಪದ. ಆಯ್ಕೆ 1 ಅನುಕರಣ, ಆಯ್ಕೆ 2 ಜೋಡಿ ನುಡಿ, ಆಯ್ಕೆ 3 ವಿರುದ್ಧಾರ್ಥಕ ನುಡಿ, ಆಯ್ಕೆ 4 ನುಡಿಗಟ್ಟು. ಸರಿಯಾದ ಉತ್ತರ ಆಯ್ಕೆ 2 ಜೋಡಿ ನುಡಿ. ಪ್ರಶ್ನೆ ನಂಬರ್ 31. ದೇವ ಪ್ಲಸ್ ಆಸುರ ದೇವಾಸುರ. ಇದು ಆಯ್ಕೆ 1 ಗುಣಸಂಧಿ, ಆಯ್ಕೆ 2 ಲೋಪಸಂಧಿ, ಆಯ್ಕೆ 3 ಸವರ್ಣ ದೀರ್ಘ ಸಂಧಿ, ಆಯ್ಕೆ 4 ವೃದ್ಧಿ ಸಂಧಿ. ಸರಿಯಾದ ಉತ್ತರ ಆಯ್ಕೆ 3 ಸವರ್ಣ ದೀರ್ಘ ಸಂಧಿ. ಪ್ರಶ್ನೆ ನಂಬರ್ 32. ಕೆಳಗಿನ ವಾಕ್ಯಗಳಿಗೆ ಕರ್ಮಣಿ ಪ್ರಯೋಗವಿರುವ ವಾಕ್ಯವನ್ನು ಗುರುತಿಸಿ. ಆಯ್ಕೆ 1 ರಾಮನು ಕಾಡಿಗೆ ಹೋದನು, ಆಯ್ಕೆ 2 ರಾಮನು ಹಣ್ಣನ್ನು ನೋಡಿದನು, ಆಯ್ಕೆ 3 ರಾಮನು ಹಣ್ಣನ್ನು ತೆಗೆದನು, ಆಯ್ಕೆ 4 ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತು. ಸರಿಯಾದ ಉತ್ತರ ಆಯ್ಕೆ 4 ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತು. ಪ್ರಶ್ನೆ ನಂಬರ್ 33. ಪದ್ಯದ ಪ್ರತಿ ಪಾದದ ಆದಿಯಲ್ಲಿ 1ನೇ ಮತ್ತು 2ನೇ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನೆ ಇರುವುದು. ಆಯ್ಕೆ 1 ಅಂತ್ಯಪ್ರಾಸ, ಆಯ್ಕೆ 2 ಅನುಪ್ರಾಸ,
ಆಯ್ಕೆ 3 ಆದಿಪ್ರಾಸ, ಆಯ್ಕೆ 4 ಸ್ವರಪ್ರಾಸ. ಸರಿಯಾದ ಉತ್ತರ ಆಯ್ಕೆ 3 ಆದಿಪ್ರಾಸ. ಪ್ರಶ್ನೆ ನಂಬರ್ 34. ವೃಷಭ ತತ್ಸಮ ಪದದ ತದ್ಭವ ರೂಪ. ಆಯ್ಕೆ 1 ವೃಕ್ಷ, ಆಯ್ಕೆ 2 ವಸುರ, ಆಯ್ಕೆ 3 ಬಸವ, ಆಯ್ಕೆ 4 ಬಸಿರು. ಸರಿಯಾದ ಉತ್ತರ ಆಯ್ಕೆ 3 ಬಸವ. ಕೊನೆಯ ಪ್ರಶ್ನೆ, ಪ್ರಶ್ನೆ ನಂಬರ್ 35. ಪುದುಕೋಟೆ, ಕೊಚ್ಚಿ ಮತ್ತು ತಿರುವಾಂಕೂರು ಈ ಸ್ಥಳಗಳಲ್ಲಿ ಆರ್ಕಿಯಾಲಜಿ ಇಲಾಖೆಗಳಿದ್ದವು. ಗೆರೆ ಎಳೆದ ಪದದ ಕನ್ನಡ ಬಳಕೆ ರೂಪ. ಆರ್ಕಿಯಾಲಜಿ. ಆಯ್ಕೆ 1 ಭೂಗರ್ಭಶಾಸ್ತ್ರ ಇಲಾಖೆ, ಆಯ್ಕೆ 2 ಪುರಾತತ್ವ ಇಲಾಖೆ, ಆಯ್ಕೆ 3 ಬಂದರು ಇಲಾಖೆ, ಆಯ್ಕೆ 4 ಮೀನುಗಾರಿಕೆ ಇಲಾಖೆ. ಸರಿಯಾದ ಉತ್ತರ ಆಯ್ಕೆ 2 ಪುರಾತತ್ವ ಇಲಾಖೆ. ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.